ಹಲ್ಲೇಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯನ್ನ ವಂದಿಸ್ತೇವೆ. ನೀವಿನ್ನೂ ವರ್ಡ್ ಆಫ್ ಟ್ರೂತ್ ಎಂಬ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಿರಿ. ಹಾಗೆ ಕೆಳಗೆ ಕೊಟ್ಟಿರುವಂತಹ ನಂಬರನ್ನು ನಿಮ್ಮ ಪ್ರಾರ್ಥನಾ ಮನವಿಗಳಿರೋದಾದರೆ ನೀವು ತಿಳಿಯಪಡಿಸಬಹುದಾಗಿದೆ. ನಮ್ಮ ಪ್ರತಿನಿತ್ಯ ಗೂಗಲ್ ಮೀಟ್ನಲ್ಲಿ ನಡೆಯುವಂಥ ಪ್ರಾರ್ಥನೆಗಳಿಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ನಂಬರನ್ನು ಸಂಪರ್ಕಿಸಿರಿ. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಮೂಲಕ ನನ್ನ ಮಾತುಗಳನ್ನು ವೀಕ್ಷಿಸುತ್ತಿರುವಂಥ ನಿಮ್ಮೆಲ್ಲರಿಗೂ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸೋನಾಗಿದ್ದೇನೆ. ಈ ಮೂಲಕ ನಿಮ್ಮನ್ನು ಸಂಧಿಸುವುದರಲ್ಲಿ ನಮಗೆ ತುಂಬ ಸಂತೋಷವಿದೆ. ಪ್ರತಿದಿನ ದೇವರ ವಾಕ್ಯನ ಕೇಳುವುದರಲ್ಲಿ ನೀವು ಸಂತೋಷಿಸ್ತಿದ್ದೀರಿ ಎಂಬುದಾಗಿ ನಾನು ನಂಬ್ತೇನೆ. ಕಾರಣ ದೇವರ ವಾಕ್ಯ ನಮಗೆ ಜೀವವುಳ್ಳದು, ನಮ್ಮಲ್ಲಿ ಬರುವಾಗ ಅದು ಜೀವವನ್ನು ಉಂಟು ಮಾಡುವಂಥದ್ದಾಗಿದೆ. ಆದ್ದರಿಂದ ದೇವರ ವಾಕ್ಯನ ಕೇಳುವುದರಲ್ಲಿ ನೀವೆಲ್ಲರೂ ಉಲ್ಲಾಸ ಸಂತೋಷದಿಂದ ಅದನ್ನು ಸ್ವೀಕರಿಸಲಿಕ್ಕೆ ಒಳ್ಳೆ ಮನಸ್ಸನ್ನು ದೇವರು ನಿಮಗೆ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಮಹಿಮೆ ಉಂಟಾಗಲಿ. ಮುಂದಿರುವ ಸಮಯ ದೇವರು ನಮ್ಮೊಂದಿಗೆ ಮಾತಾಡಲಿಕ್ಕಾಗಿ, ತನ್ನ ವಾಕ್ಯದ ಮೂಲಕ ನಮ್ಮೊಂದಿಗೆ ಒಡನಾಡಲಿಕ್ಕಾಗಿ ಕಣ್ಣುಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಪ್ರತಿದಿನ ನಿನ್ನ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತಾಡಿದಾಗಿ ಈ ದಿನವೂ ಕೂಡ ನಮ್ಮೊಂದಿಗೆ ಮಾತಾಡಿನಿ, ನಮ್ಮನ್ನು ಧೈರ್ಯಪಡಿಸಿರಿ. ನಿನ್ನ ವಾಕ್ಯವೇ ನಮಗೆ ಧೈರ್ಯವಾಗಿದೆ, ನಿನ್ನ ವಾಕ್ಯವೇ ನಮಗೆ ಜೀವವಾಗಿದೆ. ಜೀವವು ಧೈರ್ಯವಾಗಿರುವ ನಿನ್ನ ವಾಕ್ಯಗಳು ನಮ್ಮೊಂದಿಗೆ ಮಾತಾಡಲಿ, ನಮ್ಮನ್ನು ಶುದ್ಧೀಕರಿಸಲಿ, ನಮ್ಮನ್ನು ಕ್ರಮಪಡಿಸಲಿ, ನಮ್ಮನ್ನೊಂದು ಆವರ್ತಿ ನಿನ್ನ ಚಿತ್ತಕ್ಕೆ ಮತ್ತಷ್ಟು ಬಲಪಡಿಸಲಿ ಎಂಬುದಾಗಿ ನಿನ್ನ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತಾಡಿರಿ ಸ್ವಾಮಿ ಎಂಬುದಾಗಿ ನಾವು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ತೇವೆ. ನಿನ್ನ ಆತ್ಮನನ್ನು ಉಪಯೋಗಿಸಿಕೊಂಡು ನಮಗೆ ಬೇಕಾದ ಆತ್ಮಿಕವಾದ ಆಹಾರವನ್ನು ತಕ್ಕ ರೀತಿಯಲ್ಲಿ ನಿನ್ನ ವಾಕ್ಯದ ಮೂಲಕ ಅನುಗ್ರಹಿಸು. ಎಲ್ಲ ಘನತೆ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಈ ದಿನದ ವಾಕ್ಯ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ನಾವು ನೋಡೋದಾದರೆ, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು, ನಾವು ಕ್ರಿಸ್ತನ ಪ್ರೀತಿಯಿಂದ ಅಗಲಬಾರದು ಎಂಬುದಾಗಿರುವಂಥ ವಿಷಯದ ಕುರಿತು ಈ ದಿನ ನಾವು ವಾಕ್ಯದ ಮೂಲಕ ಧ್ಯಾನ ಮಾಡಲಿಕ್ಕಿದ್ದೇವೆ. ಮತ್ತೊಂದು ಆವರ್ತಿ ಹೇಳ್ತೇನೆ, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು, ಕ್ರಿಸ್ತನ ಪ್ರೀತಿಯಿಂದ ನಾವು ಅಗಲಬಾರದು ಎಂಬುದಾಗಿರುವಂಥ ವಿಷಯದ ಕುರಿತು ವಾಕ್ಯದ ಮೂಲಕ ಈ ದಿನ ಧ್ಯಾನ ಮಾಡಲಿಕ್ಕಿದ್ದೇವೆ. ಪ್ರಾರ್ಥನೆ ಪೂರ್ವಕವಾಗಿ ಇದನ್ನು ಕೇಳಬೇಕೆಂಬುದಾಗಿ ನಾನು ನಿಮ್ಮನ್ನು ಕೇಳಿ ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ ಅದರ 35ನೇ ವಚನದಿಂದ 39ನೇ ವಚನದ ತನಕ ಓದಿಕೊಳ್ಳೋದಾದರೆ ಹೀಗೆ ಬರೆಯಲ್ಪಟ್ಟಿದೆ. ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು, ಕಷ್ಟವೋ, ಸಂಕಟವೋ, ಹಿಂಸೆಯೋ, ಅನ್ನವಿಲ್ಲದಿರುವುದೋ, ವಸ್ತ್ರವಿಲ್ಲದಿರುವುದೋ, ಗಂಡಾಂತರವೋ, ಖಡ್ಗವೋ, ದೇವರೇ, ನಾವು ನಿನ್ನ ನಿಮಿತ್ತ ದಿನವೆಲ್ಲ ಕೊಲೆಗೆ ಗುರಿಯಾಗಿದ್ದೇವೆ, ಜನರು ನಮ್ಮನ್ನು ಕೊಯ್ಗುರಿಗಳಂತೆ ಎಣಿಸಿದರು ಎಂಬುದಾಗಿ ಬರೆದಿರುವಂತೆ ಆಗುತ್ತದಲ್ಲ. ಆದರೆ ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ನಾವು ಎಲ್ಲ ವಿಷಯದಲ್ಲಿ ಪೂರ್ಣ ಜಯಶಾಲಿಗಳಾಗಿದ್ದೇವೆ. ಹೇಗೆಂದರೆ ಮರಣವಾಗಲಿ, ಜೀವವಾಗಲಿ, ದೇವದೂತರಾಗಲಿ, ದುರಾತ್ಮವಾಗಲಿ, ಈಗಿನ ಸಂಗತಿಗಳಾಗಲಿ, ಮುಂದಿನ ಸಂಗತಿಗಳಾಗಲಿ, ಮಹತ್ವಗಳಾಗಲಿ, ಮೇಲಣ ಲೋಕವಾಗಲಿ, ಕೆಳಗಣ ಲೋಕವಾಗಲಿ, ಬೇರೆ ಯಾವ ಸೃಷ್ಟಿಯಾಗಲಿ ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರವೆಂದು ನನಗೆ ನಿಶ್ಚಯ ಉಂಟು ಎಂಬುದಾಗಿ ಈ ಪತ್ರಿಕೆಯಲ್ಲಿ ನಾವು ಓದಿಕೊಂಡಿದ್ದೇವೆ. ನಾನು ಮುಂಚೆನೇ ಹೇಳಿದೆ, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು, ನಾವು ಕ್ರಿಸ್ತನ ಪ್ರೀತಿಯಿಂದ ಅಗಲಬಾರದು ಎಂಬುದಾಗಿರುವಂಥ ವಿಷಯದ ಕುರಿತು ನಾವು ಈ ದಿನ ಧ್ಯಾನ ಮಾಡಲಿಕ್ಕಿದ್ದೇವೆ. ಪ್ರಿಯರೇ, ಕ್ರಿಸ್ತನ ಪ್ರೀತಿ ಅನ್ನುವಂಥದ್ದು ನಮ್ಮನ್ನು ಒಂದು ಬಾರಿ ಸೆರೆ ಹಿಡಿದ್ರೆ ಅಥವಾ ಕ್ರಿಸ್ತನ ಪ್ರೀತಿಗೆ ನಾವು ಒಂದು ಬಾರಿ ಒಳಗಾದರೆ ಆ ಪ್ರೀತಿಯಿಂದ ಅಗಲಿಸಲಿಕ್ಕೆ ಯಾವುದರಿಂದಲೂ ಸಾಧ್ಯ ಇಲ್ಲ. ಯಾಕೆ ಎಂಬುದಾಗಿ ನಾವು ಹೇಳೋದಾದರೆ ಅಥವಾ ಧ್ಯಾನ ಮಾಡೋದಾದರೆ, ಕ್ರಿಸ್ತನು ನಮ್ಮನ್ನು ಪ್ರೀತಿಸಿದ್ದು ತನ್ನ ಸ್ವಂತ ಪ್ರಾಣವನ್ನೇ ಕೊಟ್ಟು, ಕ್ರಿಸ್ತನು ನಮ್ಮನ್ನು ಪ್ರೀತಿಸಿದ್ದು ತನ್ನ ಪ್ರಾಣವನ್ನು ಕೊಟ್ಟು ಮಾತ್ರವಲ್ಲದೆ ಕೊನೆಯಲ್ಲಿ ರಕ್ತವು ಕೂಡ ನಮಗಾಗಿ ಸುರಿಸಿ ಕಷ್ಟವನ್ನು ಅನುಭವಿಸಿ ತ್ಯಾಗ ಮಾಡಿ ನಮ್ಮನ್ನು ಪ್ರೀತಿಸಿದ್ದಾನೆ. ಆ ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸಲಿಕ್ಕೆ ಯಾವುದರಿಂದಲೂ ಸಾಧ್ಯ ಇಲ್ಲ. ಆದರೆ ನಾವು ಕ್ರಿಸ್ತನ ಪ್ರೀತಿಯಿಂದ ಅಗಲಬಾರದು. ಈ ದಿನಗಳಲ್ಲಿ ನೋಡ್ರಿ, ಮನುಷ್ಯನ ಪ್ರೀತಿ ಶಾಶ್ವತವಾಗಿರಲಿಕ್ಕೆ ಸಾಧ್ಯ ಆಗಲ್ಲ. ಮನುಷ್ಯನು ನಮ್ಮನ್ನು ಪ್ರೀತಿ ಮಾಡಿದ್ರು ಒಂದು ಹಂತದಲ್ಲಿ, ಅಂದರೆ ತನಗಿಷ್ಟವಾದ ರೀತಿಯಲ್ಲಿ ನಡೆದುಕೊಂಡು ಮಾತ್ರ ಅಥವಾ ತನಗಿಷ್ಟವಾದ ರೀತಿಯಲ್ಲಿ ಅವರ ಮಾತುಗಳನ್ನು ಕೇಳಿಕೊಂಡಿದ್ದರೆ
ಮಾತ್ರ ಮನುಷ್ಯನು ಪ್ರೀತಿಸ್ತಾನೆ. ಮನುಷ್ಯನ ಪ್ರೀತಿ ಕ್ಷಣ ಕ್ಷಣಕ್ಕೂ ಬದಲಾಗ್ತದೆ. ಮನುಷ್ಯನ ಪ್ರೀತಿ ಹೇಗೆಂಬುದಾಗಿ ಹೇಳೋದಾದರೆ ಯಾವಾಗ ಬೇಕಾದರೂ ನಮ್ಮನ್ನು ಬಿಟ್ಟು ಹೋಗ್ಬೋದು, ಆದರೆ ಯೇಸು ಕ್ರಿಸ್ತನ ಪ್ರೀತಿ ನಮ್ಮನ್ನು ಎಂದಿಗೂ ಬಿಟ್ಟು ಹೋಗಲ್ಲ. ಆದರೆ ಆ ಪ್ರೀತಿಯನ್ನು ನಾವು ಬಿಡಬಾರ್ದು. ನೋಡ್ರಿ, ನಿಮ್ಮ ಕುಟುಂಬದಲ್ಲಿ ತಂದೆ ತಾಯಿಗಳಿರ್ಬೋದು, ತಂದೆ ತಾಯಿಗಳ ಪ್ರೀತಿ ಕೂಡ ಒಂದು ಸಮಯ ತಣ್ಣಗಾಗ್ಬಿಡ್ತದೆ. ಒಂದು ವೇಳೆ ಗಂಡ ಹೆಂಡತಿ ಪ್ರೀತಿ ಗಂಡನ ಮೇಲೆ, ಗಂಡನ ಪ್ರೀತಿ ಹೆಂಡತಿಯ ಮೇಲೆ ತಣ್ಣಗಾಗ್ತದೆ. ಮಕ್ಕಳಿಗೆ ತಂದೆ ತಾಯಿ ಮೇಲಿರುವಂಥ ಪ್ರೀತಿಯು ಕೂಡ ತಣ್ಣಗಾಗ್ತದೆ. ಸಹೋದರರು, ಅಣ್ಣ ತಮ್ಮಂದಿರು, ಅಣ್ಣನ ಮೇಲಿರುವಂಥ ತಮ್ಮನ ಪ್ರೀತಿ ಕಡಿಮೆ ಆಗ್ತದೆ, ತಮ್ಮನ ಮೇಲಿರುವಂಥ ಅಣ್ಣನ ಪ್ರೀತಿ ಕಡಿಮೆ ಆಗ್ತದೆ. ಅಕ್ಕ ತಂಗಿಯರಲ್ಲಿ ನಾವು ನೋಡೋದಾದರೆ ಅಕ್ಕನ ಮೇಲಿರುವಂಥ ಪ್ರೀತಿ ತಂಗಿಗೆ ಕಡಿಮೆ ಆಗ್ತದೆ, ತಂಗಿಯ ಮೇಲಿರುವಂಥ ಪ್ರೀತಿ ಅಕ್ಕನಲ್ಲಿಯೂ ಕಡಿಮೆ ಆಗ್ತದೆ. ಒಂದು ವೇಳೆ ಪ್ರೀತಿ ಮಾಡದೆ ಅವರು ಕಾಣಿಸಲ್ಪಡ್ಬೋದು. ಇದು ಮನುಷ್ಯನ ಪ್ರೀತಿ. ಮನುಷ್ಯನ ಪ್ರೀತಿ ಯಾವಾಗ ಬೇಕಾದರೂ ಬದಲಾಗುವಂಥದ್ದಾಗಿದೆ ರೀ. ಮನುಷ್ಯನ ಪ್ರೀತಿ ಯಾವಾಗ ಬೇಕಾದರೂ ಮನುಷ್ಯನನ್ನು ಬಿಟ್ಟು ಹೋಗ್ತದೆ. ಅವರಿಗೆ ಸರಿ ಬೀಳುವ ರೀತಿಯಲ್ಲಿ ಒಂದು ವೇಳೆ ನಮ್ಮ ಮಾತುಗಳು, ನಮ್ಮ ಕ್ರಿಯೆಗಳು ಇಲ್ಲದೆ ಹೋದರೆ ಮನುಷ್ಯನು ಎಂದಿಗೂ ಪ್ರೀತಿಸಲಿಕ್ಕೆ ಮುಂದೆ ಬರೋದೇ ಇಲ್ಲ. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿ ನಮ್ಮನ್ನು ಬಿಟ್ಟು ಎಂದಿಗೂ ಅಗಲಿ ಹೋಗಲ್ಲ ರೀ. ಆ ಪ್ರೀತಿ ಯಾವಾಗಲೂ ನಮ್ಮನ್ನು ಬಯಸ್ತಾ ಇರ್ತದೆ. ನನ್ನ ಅನುಭವದಲ್ಲಿ ನಾನು ಹೇಳಬೇಕಂದ್ರೆ, ನನ್ನ 12ನೇ ವಯಸ್ಸಿನಲ್ಲಿ ನಾನು ಯೇಸು ಸ್ವಾಮಿಯ ಪ್ರೀತಿಯನ್ನು ಅನುಭವಿಸಲಿಕ್ಕೆ ಸಾಧ್ಯ ಆಯಿತು. ಯೇಸು ಸ್ವಾಮಿಯ ಪ್ರೀತಿಯನ್ನು 12ನೇ ವಯಸ್ಸಿನಲ್ಲಿ ಅನುಭವಿಸಿದ ನಾನು ಸ್ವಲ್ಪ ದಿನಗಳಲ್ಲಿ ಆ ಪ್ರೀತಿಯನ್ನು ಬಿಟ್ಟು ಬಿಟ್ಟೆ. ಆದರೆ ನನ್ನ 20ನೇ ವಯಸ್ಸಿನಲ್ಲಿ ಬಂದಾಗ ಆ ಪ್ರೀತಿ ನನ್ನನ್ನು ಹುಡುಕಿ ಬಂತ್ರಿ. ನಾನು ಯೇಸು ಸ್ವಾಮಿಯ ಪ್ರೀತಿಯನ್ನು ಬಿಟ್ಟು ಅಗಲಿದ್ರು ಆ ಪ್ರೀತಿ ನನ್ನನ್ನು ಬಿಟ್ಟು ಆಗಲಿಲ್ಲ. ಆ 20ನೇ ವಯಸ್ಸಿನಲ್ಲಿ ಯೇಸು ಸ್ವಾಮಿಯ ಪ್ರೀತಿ ನನ್ನನ್ನು ಹುಡುಕಿ ಬಂದಾಗ ನಾನು ಆ ಪ್ರೀತಿಯನ್ನು ಬಿಟ್ಟು ಅಗಲದ ರೀತಿಯಲ್ಲಿ ಅದನ್ನು ರುಚಿಸಿ ನೋಡಲಿಕ್ಕೂ, ಅದರ ಆಳ, ಎತ್ತರ, ಅಗಲ ಎಷ್ಟೆಂಬುದಾಗಿ ತಿಳ್ಕೊಳ್ಳಿಕ್ಕೂ ಯೇಸು ಸ್ವಾಮಿ ನನಗೆ ಸಹಾಯ ಮಾಡಿದರೆ. ಆ ಪ್ರೀತಿಯನ್ನು ಅನುಭವಿಸಿದ ನಂತರವಾಗಿ ಮನುಷ್ಯರು ಅನೇಕ ಬಾರಿ ನಮ್ಮನ್ನು ಬಿಟ್ಟು ಅಗಲಿ ಹೋದರು. ಮನುಷ್ಯನ ಪ್ರೀತಿ ಅನೇಕ ಬಾರಿ ನಷ್ಟಪಟ್ಟು ಹೋಯಿತು. ಆದರೆ ನನ್ನ ಹೃದಯದಲ್ಲಿ ಇವತ್ತಿನವರೆಗೂ ನಿರಾಶೆ ಅನ್ನೋದು ಬಂದಿಲ್ಲ. ಯಾಕೆ ಗೊತ್ತಾ? ಕ್ರಿಸ್ತನ ಪ್ರೀತಿಗೆ ಮಿಗಿಲಾಗಿ ಈ ಭೂಲೋಕದಲ್ಲಿ ಬೇರೆ ಯಾರ ಪ್ರೀತಿಯೂ ಇಲ್ಲ ರೀ. ಅದರಿಂದಲೇ ನಾನು ಕ್ರಿಸ್ತನ ಪ್ರೀತಿಗೋಸ್ಕರ ಯಾರನ್ನು ಬೇಕಾದರೂ ಅಗಲಿ ನಿಲ್ತೇನೆ. ಆದರೆ ಕ್ರಿಸ್ತನ ಪ್ರೀತಿಯಿಂದ ಅಗಲಿಸುವ ಯಾವುದಕ್ಕೂ ಕೂಡ ನಾನು ಜೊತೆ ಆಗ್ಲಿಕ್ಕೆ ಹೋಗಲ್ಲ. ಕಾರಣ ಏನಂದರೆ, ನನಗೆ ಮನುಷ್ಯನ ಪ್ರೀತಿಗಿಂತಲೂ, ಮನುಷ್ಯನು ತೋರಿಸಿದ ಪ್ರೀತಿಗಿಂತಲೂ ಶ್ರೇಷ್ಠವಾದ ಪ್ರೀತಿ ಅದು ಯೇಸು ಸ್ವಾಮಿಯ ಪ್ರೀತಿಯಾಗಿದೆ. ಯಾಕೆಂದರೆ ಯೇಸು ಸ್ವಾಮಿ ನನ್ನನ್ನು ಬರೀ ಬಾಯಿ ಮಾತಿನಿಂದ ಪ್ರೀತಿ ಮಾಡಿಲ್ಲ. ಯೇಸು ಸ್ವಾಮಿ ನಿನಗೆ ಬಾಯಿ ಉಪಚಾರದಿಂದಲೂ ಪ್ರೀತಿ ಮಾಡಿಲ್ಲ. ಆತನು ಪ್ರೀತಿಯನ್ನು ಕೃತ್ಯದಲ್ಲಿಯೂ ಸತ್ಯದಲ್ಲೂ ತೋರಿಸಿದ್ದಾನೆ. ಅಂದರೆ ಕಲ್ವಾರಿ ಶಿಲುಬೆಯಲ್ಲಿ ನನಗೋಸ್ಕರವಾಗಿ ತನ್ನ ಪ್ರಾಣವನ್ನು, ತನ್ನ ಕೊನೆಯ ರಕ್ತವು ಕೂಡ ಸುರಿಸಿ ನನ್ನ ಪ್ರೀತಿಸಿದ ಪ್ರೀತಿಯಾಗಿದ್ದೇನೆ. ನನಗೋಸ್ಕರ ಕಲ್ವಾರಿ ಶಿಲುಬೆಯಲ್ಲಿ ಪಟ್ಟಂಥ ವೇದನೆ, ಆ ನೋವು, ಆತನು ನನಗೋಸ್ಕರ ಸಹಿಸಿಕೊಂಡ ಕಷ್ಟ, ವೇದನೆ, ಆ ಶರೀರದ ಬಾಧೆಯನ್ನು ನಾವು ನೆನೆಸೋದಾದರೆ ಆತನ ಪ್ರೀತಿಗೆ ಮಿಗಿಲಾಗಿ ಬೇರೆ ಯಾವ ಪ್ರೀತಿ ಇಲ್ಲ ರೀ. ನಾನು ಅದಕ್ಕೆ ಮತ್ತೆ ನನ್ನ ಅನುಭವದಲ್ಲಿ ಹೇಳ್ತೇನೆ, ಕ್ರಿಸ್ತನ ಪ್ರೀತಿಯ ನಿಮಿತ್ತ ಯಾರನ್ನು ಬೇಕಾದರೂ ಅಗಲಿ ನಿಲ್ಲಿ. ಅದೇ ಕ್ರಿಸ್ತನ ಪ್ರೀತಿಯನ್ನು ಅಗಲಿಸುವ ಯಾವುದರೊಂದಿಗೂ ಜೊತೆ ಆಗ್ಲಿಕ್ಕೆ ಹೋಗಬೇಡಿ. ಅದು ಏನೇ ಆಗಿರ್ಬೋದು, ಹಣ ಆಗಿರ್ಬೋದು, ವಸ್ತುಗಳಾಗಿರ್ಬೋದು, ಸಂಪತ್ತಾಗಿರ್ಬೋದು, ಮನೆ ಆಗಿರ್ಬೋದು, ಒಂದು ವೇಳೆ ನಿನಗಿಷ್ಟವಾದ ವ್ಯಕ್ತಿಗಳಾಗಿರ್ಬೋದು, ಕ್ರಿಸ್ತನ ಪ್ರೀತಿಯಿಂದ ಅಗಲಿಸುವ ಯಾವುದಕ್ಕೂ ಕೂಡ ನೀವು ಇಂಜೋಡಾಗ್ಲಿಕ್ಕೆ ಹೋಗಬೇಡಿ. ಒಂದು ವೇಳೆ ಕ್ರಿಸ್ತನ ಪ್ರೀತಿಯ ನಿಮಿತ್ತ ಯಾವುದನ್ನು ಬೇಕಾದರೂ ಅಗಲಿಕ್ಕೆ ನೀವು ಸಿದ್ಧರಾಗಿ. ಯಾಕೆಂದರೆ ನಿನ್ನನ್ನು ಪ್ರೀತಿಸಿದ್ದು ಸಾಧಾರಣವಾಗಿ ಅಲ್ಲ, ತನ್ನ ಪ್ರಾಣವನ್ನೇ ಕೊಟ್ಟು ಆತನು ಪ್ರೀತಿಸಿದ್ದಾನೆ. ಅದಕ್ಕೆ ಪೌಲನು ಕರ್ತನೊಂದಿಗೆ ಒಂದು ಪ್ರಾರ್ಥನೆಯನ್ನು ಮಾಡ್ತಾನೆ. ಎಫೆಸ್ಯ ಪತ್ರಿಕೆಯಲ್ಲಿ ಅದನ್ನು ಓದಿಕೊಳ್ಳೋಣ. ಪೌಲನು ದೇವರನ್ನು ನಂಬಿ ಬಂದು ದೇವರ ಪ್ರೀತಿಯನ್ನು ಅನುಭವಿಸಿದಂಥ ಆ ಭಕ್ತರಿಗೋಸ್ಕರ ಪ್ರಾರ್ಥನೆ ಮಾಡುವಾಗ ತಂದೆ ಸಮ್ಮುಖದಲ್ಲಿ ಮೊಣಕಾಲೂರಿ ಕರ್ತನ ಮುಂದೆ ಆ ಭಕ್ತರ ಒಂದು ಅಭಿವೃದ್ಧಿಗಾಗಿ, ಆತ್ಮಿಕ ಒಂದು ಅಭಿವೃದ್ಧಿಗಾಗಿ ಪ್ರಾರ್ಥನೆ ಮಾಡುವಾಗ ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದ್ದಾನೆ. ಎಫೆಸ್ಯದವರಿಗೆ ಬರೆದ ಪತ್ರಿಕೆ ಅದರ 3ನೇ ಅಧ್ಯಾಯ 14ರಿಂದ 19ನೇ ವಚನದ ತನಕ ಓದಿಕೊಳ್ಳೋದಾದರೆ ಹೀಗೆ ಬರೆಯಲ್ಪಟ್ಟಿದೆ: ಹೀಗಿರಲಾಗಿ ಯಾವ ತಂದೆಯಿಂದ ಭೂಪರಲೋಕಗಳಲ್ಲಿರುವ ಪ್ರತಿ ಜನವು ಹೆಸರು ತೆಗೆದುಕೊಳ್ಳುತ್ತದೋ ಆ ತಂದೆಯ ಮುಂದೆ ನಾನು ಮೊಣಕಾಲೂರಿಕೊಂಡು, ನೀವು ದೇವರಾತ್ಮನ ಮೂಲಕ ಅಂತರ್ಯದಲ್ಲಿ ವಿಶೇಷ ಬಲ ಹೊಂದುವ ಹಾಗೆಯೂ ಕ್ರಿಸ್ತನು ನಿಮ್ಮನ್ನು ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆಯೂ ಆತನು ತನ್ನ ಮಹಿಮೆ ಅತಿಶಯ ಪ್ರಕಾರ ಅನುಗ್ರಹಿಸಲಿ. ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ಅದರ ಅಗಲ, ಉದ್ದ, ಎತ್ತರ, ಆಳ ಎಷ್ಟೆಂಬುದನ್ನು ದೇವಜನರೆಲ್ಲರೊಂದಿಗೆ ಗ್ರಹಿಸಲು, ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳುಕೊಳ್ಳಲು ಪೂರ್ಣ ಶಕ್ತರಾಗಿದ್ದು ದೇವರ ಸಂಪೂರ್ಣತೆಯ ಮಟ್ಟಿಗೂ ಪರಿಪೂರ್ಣರಾಗುವ ಹಾಗೆ ನಿಮಗೆ ದಯಪಾಲಿಸಲಿ ಎಂದು ಆತನನ್ನು ಬೇಡಿಕೊಳ್ಳುತ್ತೇನೆ. ಇಲ್ಲಿ ಪೌಲ ಕೇಳಿಕೊಳ್ತಿದ್ದೇನೆ, ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ಅದರ ಅಗಲ,
ಉದ್ದ, ಎತ್ತರ, ಆಳ ಎಷ್ಟೆಂಬುದನ್ನು ನಾವೇನು ಮಾಡಬೇಕು? ತಿಳಿದುಕೊಳ್ಬೇಕು, ಅದನ್ನು ಗ್ರಹಿಸಿಕೊಳ್ಬೇಕು. ಅಂದರೆ ಕ್ರಿಸ್ತನ ಪ್ರೀತಿಯಲ್ಲಿ ನೀವು ನೆಲೆಗೊಂಡು ನಿಂತರೆ ಅದರ ಉದ್ದ ಎಷ್ಟೆಂಬುದಾಗಿ ನೀವು ತಿಳ್ಕೊಳ್ಬೋದು, ಅದರ ಅಗಲ ಎಷ್ಟೆಂಬುದಾಗಿ ನೀವು ತಿಳ್ಕೊಳ್ಬೋದು, ಅದರ ಆಳ ಎಷ್ಟೆಂಬುದಾಗಿ ನಾವು ತಿಳ್ಕೊಳ್ಬೋದು, ಅದರ ಎತ್ತರ ಎಷ್ಟೆಂಬುದಾಗಿ ನಾವು ತಿಳ್ಕೊಳ್ಬೋದು. ಪ್ರಿಯರೇ, ಒಂದು ಭಕ್ತನು ಅಥವಾ ಯೇಸು ಸ್ವಾಮಿಯ ಪ್ರೀತಿಯಲ್ಲಿ ಸೆರೆ ಹಿಡಿದಂಥ ಒಂದು ಭಕ್ತನು ಅಥವಾ ಯೇಸು ಸ್ವಾಮಿಯ ಪ್ರೀತಿಗೆ ಒಳಗೊಂಡಂಥ ಒಂದು ಭಕ್ತನು ಆ ಪ್ರೀತಿಯಲ್ಲಿ ನೆಲೆಗೊಂಡು ಅದರ ಅಗಲ, ಎತ್ತರ, ಉದ್ದ, ಆಳ ಎಷ್ಟೆಂಬುದಾಗಿ ಒಂದು ಬಾರಿ ತಿಳಿದುಕೊಂಡ್ಬಿಟ್ರೆ ನಂತರ ಆ ಪ್ರೀತಿಯನ್ನು ಬಿಟ್ಟು ಹೋಗುವ ಮನಸ್ಸು ಮಾಡೋದೇ ಇಲ್ಲ ರೀ. ಅಷ್ಟು ಶ್ರೇಷ್ಠಕರವಾದದ್ದು ಕ್ರಿಸ್ತನ ಪ್ರೀತಿಯಾಗಿದೆ. ಪ್ರಿಯರೇ, ನಿಮ್ಮನ್ನು ಅನೇಕರು ಬಿಟ್ಟು ಹೋಗ್ಬೋದು, ಆದರೆ ಕ್ರಿಸ್ತನ ಪ್ರೀತಿಯ ಆಳದ ಆ ಅನುಭವಕ್ಕೆ ನೀವು ಬರೋದಾದರೆ ಯಾರೇ ನಿಮ್ಮನ್ನು ಅಗಲಿ ಹೋದ್ರು, ಯಾರೇ ನಿಮ್ಮನ್ನು ಬಿಟ್ಟು ಹೋದ್ರು, ಯಾರೇ ನಿಮ್ಮಿಂದ ದೂರ ಆದರೂ, ಯಾರೇ ನಿಮ್ಮನ್ನು ಪ್ರೀತಿಸದೆ ಹೋದ್ರು, ತಂದೆ ತಾಯಿಗಳು ಒಂದು ವೇಳೆ ಪ್ರೀತಿ ತೋರಿಸದೆ ನಿಮ್ಮನ್ನು ಕೈ ಬಿಟ್ಟರು, ಆ ಕ್ರಿಸ್ತನ ಪ್ರೀತಿಯ ಆಳ ನೀನು ಅರಿತುಕೊಂಡ್ರೆ, ಅದರ ಎತ್ತರ ಎಷ್ಟೆಂಬುದಾಗಿ ಅರಿತುಕೊಂಡ್ರೆ, ಅದರ ಅಗಲ ಎಷ್ಟೆಂಬುದಾಗಿ ನೀನು ತಿಳಿದುಕೊಂಡ್ರೆ, ಅದರ ಉದ್ದ ಎಷ್ಟೆಂಬುದಾಗಿ ನೀವು ತಿಳಿದುಕೊಂಡ್ರೆ ಅದಕ್ಕಿಂತ ಮಿಗಿಲಾದ ಪ್ರೀತಿ ಬೇರೊಂದಿಲ್ಲ ಎಂಬುದಾಗಿ ನೀನೇ ಅನುಭವದಿಂದ ಅನುಭವಿಸಲಿಕ್ಕೆ ಸಾಧ್ಯವಾಗ್ತದೆ. ಅದರಿಂದ ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಯಾರು ಅಗಲಿಸಲಿಕ್ಕೆ ಆಗೋದೂ ಇಲ್ಲ. ಆದರೆ ನಾವು ಕ್ರಿಸ್ತನ ಪ್ರೀತಿಯಿಂದ ಅಗಲಬಾರದು. ಕ್ರಿಸ್ತನ ಪ್ರೀತಿಯಿಂದ ಅಗಲದ ಹಾಗೆ ನಾವು ಇರಬೇಕಂದ್ರೆ, ಕ್ರಿಸ್ತನ ಪ್ರೀತಿಯಿಂದ ಅಗಲಿ ಹೋಗದಾಗೆ ನಾವು ನೆಲೆಗೊಂಡು ನಿಲ್ಲಬೇಕಂದ್ರೆ, ಆ ನೆಲೆಗೊಂಡು ನಿಂತಾಗಲೇ ನೀವು ಕ್ರಿಸ್ತನ ಪ್ರೀತಿಯ ಅಗಲ ಎಷ್ಟೆಂಬುದಾಗಿ ತಿಳ್ಕೊಳ್ಬೇಕು, ಅದರ ಎತ್ತರ ಎಷ್ಟೆಂಬುದಾಗಿ ತಿಳ್ಕೊಳ್ಬೇಕು, ಅದರ ಆ ಉದ್ದ ಎಷ್ಟೆಂಬುದಾಗಿ ನಾವು ತಿಳ್ಕೊಳ್ಬೇಕು. ಕ್ರಿಸ್ತನ ಪ್ರೀತಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಡ್ಬೇಕು, ಅದರಲ್ಲಿ ನೆಲೆಗೊಂಡು ನಿಲ್ಲಬೇಕು. ಅದರ ಆಳತೆಗೆ ನಾವು ಹೋಗೋದಾದರೆ ಅದರ ಎತ್ತರ, ಅಗಲ, ಉದ್ದ ಎಷ್ಟೆಂಬುದಾಗಿ ನಾವು ತಿಳ್ಕೊಂಡ್ಬಿಟ್ರೆ ಅದಕ್ಕಿಂತ ಮಿಗಿಲಾಗಿ ಭೂಲೋಕದಲ್ಲಿ ಬೇರೆ ಯಾವುದೂ ಇಲ್ಲ ಎಂಬುದಾಗಿ ನಾವು ಎಣಿಸಲಿಕ್ಕೆ ಸಾಧ್ಯವಾಗ್ತದೆ. ಪೌಲ ಹೇಳ್ತಾನೆ, ಕ್ರಿಸ್ತನ ಪ್ರೀತಿ ನನ್ನನ್ನು ಒತ್ತಾಯಪಡಿಸ್ತಾ ಇದೆ. ಯಾಕೆಂದರೆ ಸುವಾರ್ತೆ ಸಾರಬೇಕಂತ. ಕ್ರಿಸ್ತನ ಪ್ರೀತಿಯ ನಿಮಿತ್ತ ನನಗಿದ್ದದ್ದೆಲ್ಲವನ್ನ ನಷ್ಟವು ಎಂಬುದಾಗಿ ಎಣಿಸ್ತೇನೆ. ಯಾಕೆಂದರೆ ಕ್ರಿಸ್ತನ ಪ್ರೀತಿಯೇ ನನಗೆ ಶ್ರೇಷ್ಠವಾದದ್ದು. ಫಿಲಿಪ್ಪಿಯ ಪತ್ರಿಕೆಯಲ್ಲಿ ಆತನು ತನ್ನ ಅನುಭವದನ್ನು ಹೇಳಿ ಒಂದು ಸಾಕ್ಷಿಯನ್ನು ಹೇಳ್ತಾ ಇದ್ದಾನೆ. ಫಿಲಿಪ್ಪಿಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 8ನೇ ವಚನವನ್ನು ಓದಿಕೊಳ್ಳೋದಾದರೆ, ನನ್ನ ಕರ್ತನಾದ ಯೇಸು ಕ್ರಿಸ್ತನನ್ನು ಅರಿಯುವುದೇ ಅತಿ ಶ್ರೇಷ್ಠವಾದದೆಂದು ತಿಳಿದು ನಾನು ಎಲ್ಲವನ್ನ ನಷ್ಟವೆಂದೆಣಿಸುತ್ತೇನೆ. ಅದರ ನಿಮಿತ್ತ ನಾನು ಎಲ್ಲವನ್ನ ಕಳಕೊಂಡು ಅದನ್ನು ಕಸವೆಂದೆಣಿಸುತ್ತೇನೆ. ಪ್ರಿಯರೇ, ಯೇಸು ಕ್ರಿಸ್ತನನ್ನು ಅರಿಯುವುದೇ ಅಥವಾ ಯೇಸು ಕ್ರಿಸ್ತನ ಪ್ರೀತಿಯನ್ನು, ಅದರ ಆಳ, ಎತ್ತರ, ಉದ್ದ, ಅಗಲ ಎಷ್ಟೆಂಬುದಾಗಿ ತಿಳುಕೊಳ್ಳುವುದೇ ನನಗೆ ಶ್ರೇಷ್ಠ ಎಂಬುದಾಗಿ ಹೇಳ್ತಾ ಇದ್ದೇನೆ. ಅಂದರೆ ಅದರ ಅರ್ಥ, ಕ್ರಿಸ್ತನ ಪ್ರೀತಿಯ ಆಳತೆಗೆ ಬಂದರೆ, ಕ್ರಿಸ್ತನ ಪ್ರೀತಿಯ ಅಗಲ ಎಷ್ಟೆಂಬುದಾಗಿ ತಿಳಿದುಕೊಂಡ್ರೆ ಈ ಲೋಕದಲ್ಲಿರುವ ಪ್ರತಿಯೊಂದನ್ನು ನಾವು ಕಸವು, ನಷ್ಟವು ಎಂಬುದಾಗಿ ಎಣಿಸಲಿಕ್ಕೆ ಸಾಧ್ಯವಾಗ್ತದೆ. ಯಾಕೆಂದರೆ ಕ್ರಿಸ್ತನ ಪ್ರೀತಿಯ ಮುಂದೆ ಈ ಲೋಕದಲ್ಲಿರುವ ಎಲ್ಲವೂ ಕೂಡ ಅದು ಕಸದ ಅನುಭವದಲ್ಲಿ ಇರುವಂಥದ್ದಾಗಿದೆ. ಕ್ರಿಸ್ತನ ಪ್ರೀತಿ ಶ್ರೇಷ್ಠಕರವಾದರೆ ಆ ಪ್ರೀತಿಯಲ್ಲಿ ನೀನೊಂದು ಬಾರಿ ಒಂದು ಅನುಭವಕ್ಕೆ ಬರೋದಾದರೆ, ಆ ಪ್ರೀತಿಯಲ್ಲಿ ನೀನೊಂದು ಬಾರಿ ಆ ಪ್ರೀತಿಯನ್ನು ರುಚಿಸಿ ನೋಡೋದಾದರೆ ಅದಕ್ಕೆ ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳುಕೊಳ್ಳಿರಿ ಎಂಬುದಾಗಿ ನಮಗೆ ಕೀರ್ತನೆ 34ರಲ್ಲಿ ನಾವು ನೋಡ್ತೇವೆ. ಯೆಹೋವನು ಅಂದರೆ ಯೇಸು ಕ್ರಿಸ್ತನು ಸರ್ವಕ್ಕೂ ಉತ್ತಮನು ಎಂಬುದಾಗಿ, ಯೇಸು ಕ್ರಿಸ್ತನ ಪ್ರೀತಿ ಸರ್ವಕ್ಕೂ ಶ್ರೇಷ್ಠವಾದದ್ದೆಂಬುದಾಗಿ ನೀವು ಅನುಭವಿಸಿ ಅಥವಾ ರುಚಿಸಿ ನೋಡೋದಾದರೆ ನಿಮ್ಮ ಜೀವಿತದಲ್ಲಿ ಆತನನ್ನು ಬಿಟ್ಟು ಅಗಲಲಿಕ್ಕೆ ಅಥವಾ ಆತನನ್ನು ಬಿಟ್ಟು ಹೋಗಲಿಕ್ಕೆ ಒಂದು ಗಳಿಗೆ ಕೂಡ ನೀವು ಮನಸ್ಸು ಮಾಡೋದೇ ಇಲ್ಲ ರೀ. ಆತನ ಪ್ರೀತಿಯ ಆ ಎತ್ತರ, ಅಗಲ, ಆಳ ಎಷ್ಟೆಂಬುದಾಗಿ ನೀವು ಒಂದು ಬಾರಿ ತಿಳ್ಕೊಂಡ್ಬಿಟ್ರೆ, ಅಲ್ಲಿ ನೆಲೆಗೊಂಡು ನಿಂತರೆ ಆತನನ್ನು ಬಿಟ್ಟು ಅಗಲಿ ಹೋಗುವ ಒಂದು ಸ್ವಲ್ಪವೂ ಕೂಡ ನೀವು ಮನಸ್ಸು ಮಾಡೋದೇ ಇಲ್ಲ. ಆತನನ್ನು ಬಿಟ್ಟು ಅಗಲಲಿಕ್ಕೆ ನಿಮ್ಮ ಮನಸ್ಸು ಒಪ್ಪೋದೇ ಇಲ್ಲ. ಯಾಕೆಂದರೆ ಆತನ ಪ್ರೀತಿ ಅಷ್ಟು ಶ್ರೇಷ್ಠಕರವಾದದ್ದಾಗಿರ್ತದೆ. ಆತನ ಪ್ರೀತಿ ನಮ್ಮನ್ನು ಅಷ್ಟು ಶ್ರೇಷ್ಠಕರವಾಗಿ ಆ ಪ್ರೀತಿಯಲ್ಲಿ ನಡೆಸುವಂಥದ್ದಾಗಿರ್ತದೆ. ಅದರಿಂದ ಪ್ರಿಯರೇ, ಕ್ರಿಸ್ತನ ಪ್ರೀತಿಯ ಆಳತೆಯನ್ನು ನೀವು ತಿಳ್ಕೊಳ್ಳಿ, ಕ್ರಿಸ್ತನ ಪ್ರೀತಿಯ ಆ ಎತ್ತರ ಎಷ್ಟೆಂಬುದಾಗಿ ತಿಳ್ಕೊಳ್ಳಿ, ಕ್ರಿಸ್ತನ ಪ್ರೀತಿಯ ಉದ್ದ ಎಷ್ಟೆಂಬುದಾಗಿ ತಿಳ್ಕೊಳ್ಳಿ, ಕ್ರಿಸ್ತನ ಪ್ರೀತಿಯ ಆ ಅಗಲ ಎಷ್ಟೆಂಬುದಾಗಿ ನೀವು ತಿಳ್ಕೊಳ್ಳುವಾಗಲೇ ನೀವು ಆ ಕ್ರಿಸ್ತನ ಪ್ರೀತಿಗೆ ಒಳಗೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಕ್ರಿಸ್ತನ ಪ್ರೀತಿಗೆ ಆಳವಾಗಿ ಅನುಭವಿಸಲಿಕ್ಕೆ ಸಾಧ್ಯವಾಗ್ತದೆ. ಕ್ರಿಸ್ತನ ಪ್ರೀತಿಯನ್ನು ಆಳವಾಗಿ ನೀವು ಅನುಭವಿಸಿದರೆ, ಅದರ ರುಚಿಯನ್ನು ನೀನು ಕಂಡುಕೊಳ್ಳೋದಾದರೆ ಕ್ರಿಸ್ತನ ಪ್ರೀತಿಯಿಂದ ನೀನು ಎಂದಿಗೂ ಅಗಲೋದಿಲ್ಲ. ಯಾವುದು ಕೂಡ ಕ್ರಿಸ್ತನ ಪ್ರೀತಿಯಿಂದ ನಿನ್ನನ್ನು ಅಗಲಿಸಲಿಕ್ಕೆ ಆಗೋದೇ ಇಲ್ಲ. ಯಾಕೆಂದರೆ ಕ್ರಿಸ್ತನ ಪ್ರೀತಿಯನ್ನು ಒಂದು ಬಾರಿ ರುಚಿಸಿದಂಥ ವ್ಯಕ್ತಿ ಏನೇ ಸಂಭವಿಸಿದ್ರು, ತನ್ನ ಪ್ರಾಣ ನಷ್ಟ ಆಗ್ತದೆ ಅಂತ ಗೊತ್ತಾದರೂ ಕೂಡ ಆತನ ಹಿಂದೆಗೆಯೋದೇ ಇಲ್ಲ ರೀ. ಅದಕ್ಕೆ ಅಪೊಸ್ತಲರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಬೇಕಾಗಿ ಬಂದರೂ ಕೂಡ ತಾವು ಏನು ಮಾಡಿಲ್ಲ, ಕ್ರಿಸ್ತನನ್ನು ಬಿಟ್ಟು ಆಗಲಿಲ್ಲ. ಯಾಕೆಂದರೆ ಕ್ರಿಸ್ತನ ಪ್ರೀತಿಯಷ್ಟು ಶ್ರೇಷ್ಠಕರವಾದದೆಂಬುದಾಗಿ ಅಪೊಸ್ತಲರು ತಿಳಿದುಕೊಂಡಿರಿದ್ರಿ. ಅದರಿಂದಲೇ ತಮ್ಮ ಪ್ರಾಣವನ್ನು ಅರ್ಪಿಸಬೇಕಾಗಿ ಬಂದರೂ ಕೂಡ, ತನ್ನ ಪ್ರಾಣವನ್ನು ತ್ಯಾಗ ಮಾಡಬೇಕಾಗಿ
ಮಿತ್ರರಾಗಿ ಬಂದರೂ ಕೂಡ ಅವರು ಕ್ರಿಸ್ತನ ಪ್ರೀತಿಯನ್ನು ಬಿಟ್ಟು ಅಗಲಲಿಕ್ಕೆ ಮನಸ್ಸು ಮಾಡೇ ಇಲ್ಲ, ಅದನ್ನು ಅಗಲಲೇ ಇಲ್ಲ. ಅವರು ಕ್ರಿಸ್ತನ ಪ್ರೀತಿಯಿಂದ ಅಗಲವೂ ಇಲ್ಲ, ಅಗಲಲಿಕ್ಕೆ ಅಥವಾ ಅದನ್ನು ಬಿಟ್ಟು ಬಿಡಲಿಕ್ಕೆ ಮನಸ್ಸು ಮಾಡಲೇ ಇಲ್ಲ. ಹಾಗಾದರೆ ಪ್ರಿಯರೇ, ನೀವು ಸಣ್ಣ ಸಣ್ಣ ವಿಷಯಗಳಲ್ಲಿ ಕ್ರಿಸ್ತನ ಪ್ರೀತಿಯನ್ನು ದೂಷಿಸ್ತಾ ಇದ್ದೀರಲ್ವಾ, ಕ್ರಿಸ್ತನ ಪ್ರೀತಿಯನ್ನೇ ಬಿಟ್ಟು ಬಿಡ್ತಾ ಇದ್ದೀರಲ್ವ. ಯಾರೋ ಮನುಷ್ಯ ನಿನ್ನನ್ನು ಕೈ ಬಿಟ್ಟ ಅಂತ ಹೇಳಿ, ಯಾರೋ ಮನುಷ್ಯನ ಪ್ರೀತಿ ನಿನ್ನನ್ನು ನಷ್ಟಪಟ್ಟು ಹೋಯಿತು ಅಂತ ಹೇಳಿ, ಅಥವಾ ಯಾರೋ ಮನುಷ್ಯನು ನಿನಗೆ ಏನೋ ಒಂದು ಮಾಡಿಕೊಡ್ತೇನೆಂಬುದಾಗಿ ಹೇಳಿ ಮಾಡಿಕೊಡದೇ ಇರುವಾಗ, ಯಾರೋ ಮನುಷ್ಯ ಸಹಾಯ ಮಾಡ್ತೇನೆಂಬುದಾಗಿ ಹೇಳಿ ಸಹಾಯ ಮಾಡದೇ ಇರುವಾಗ ನೀನು ಕ್ರಿಸ್ತನ ಪ್ರೀತಿಯನ್ನು ಬಿಟ್ಟು ಆಗಲೇ ಹೋಗ್ತಾ ಇದೆಯಲ್ಲ. ಪ್ರೀತಿ ಶ್ರೇಷ್ಠ ಏನೆಂಬುದಾಗಿ, ಆ ಪ್ರೀತಿಯ ರುಚಿ ಏನೆಂಬುದಾಗಿ ನೀನು ತಿಳಿದಿದೆಯಾ? ತಿಳಿದಂಥ ವ್ಯಕ್ತಿ ನೀನಾಗಿರೋದಾದರೆ ಕ್ರಿಸ್ತನ ಪ್ರೀತಿಯನ್ನು ಬಿಟ್ಟು ಎಂದಿಗೂ ನೀನು ಅಗಲೋದಿಲ್ಲ. ಯಾರೋ ಮನುಷ್ಯರು ಮೋಸ ಮಾಡಿದ್ರು, ಯಾರೋ ಮನುಷ್ಯರು ನಿನ್ನನ್ನು ನಂಬಿ ಅವರು ಮಾಡಿಲ್ಲ ಎಂಬುದಾಗಿ ಹೇಳಿ, ಯಾರೋ ಮನುಷ್ಯನಿಗೋಸ್ಕರ ಕ್ರಿಸ್ತನ ಪ್ರೀತಿಯನ್ನು ಬಿಟ್ಟು ಅಗಲುವಂಥ ಮನಸ್ಸು ನೀನು ಮಾಡೋದೇ ಇಲ್ಲ. ಯಾವಾಗ ಗೊತ್ತಾ? ಕ್ರಿಸ್ತನ ಪ್ರೀತಿಯನ್ನು ರುಚಿಸಿ ನೋಡಿದಾಗ, ಕ್ರಿಸ್ತನ ಪ್ರೀತಿಯ ಆ ರುಚಿ ಶ್ರೇಷ್ಠಕರವಾದದೆಂಬುದಾಗಿ ನೀನು ತಿಳಿದುಕೊಳ್ಳುವಾಗ ಯಾರೇ ಬಿಟ್ಟು ಹೋದ್ರು, ಯಾರೇ ಆಗಲಿ ಬಿಟ್ಟು ನೀನು ಅಗಲೋದೇ ಇಲ್ಲ. ಯಾಕೆಂದರೆ ಎಲ್ಲರ ಪ್ರೀತಿಗಿಂತಲೂ ಶ್ರೇಷ್ಠವಾದ ಪ್ರೀತಿ ಕ್ರಿಸ್ತನ ಪ್ರೀತಿ ಎಂಬುದಾಗಿ ನೀನು ರುಚಿಸಿ ನೋಡಿರ್ತೀಯಲ್ಲ, ಅದರ ಅಗಲ, ಎತ್ತರ, ಉದ್ದ, ಆಳ ಎಷ್ಟೆಂಬುದಾಗಿ ತಿಳಿದುಕೊಂಡಿರ್ತೀಯಲ್ಲ, ಅದರಿಂದ ನೀನು ಬಿಟ್ಟು ಹೋಗಲಿಕ್ಕೆ ಮನಸ್ಸು ಮಾಡೋದೇ ಇಲ್ಲ. ಅದರಿಂದ ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಕ್ರಿಸ್ತನ ಪ್ರೀತಿಯ ಶ್ರೇಷ್ಠತೆ ಏನೆಂಬುದಾಗಿ ತಿಳ್ಕೊಂಡು ಅದನ್ನು ಒಂದು ಬಾರಿ ರುಚಿಸಿ, ಆ ಪ್ರೀತಿಯಲ್ಲಿ ನೀವು ಒಂದು ಬಾರಿ ನಿಮ್ಮ ಮನಸ್ಸನ್ನು, ನಿಮ್ಮ ಹೃದಯವನ್ನು, ನಿಮಗಿರುವ ಪ್ರತಿ ಸಮಯವನ್ನು ಆತನಿಗೆ ಬಿಟ್ಟು ಕೊಡಿರಿ. ಆತನು ನಿಮ್ಮನ್ನು ಉನ್ನತಿಗೆ ನಡೆಸೋನಾಗಿದ್ದಾನೆ. ಅದರಿಂದ ನನ್ನೊಂದಿಗೆ ಸೇರಿ ಹೇಳಿ, ಕ್ರಿಸ್ತನ ಪ್ರೀತಿಯಿಂದ ನನ್ನನ್ನು ಯಾರು ಅಗಲಿಸಲಿಕ್ಕೆ ಆಗೋದಿಲ್ಲ, ನಾನು ಕೂಡ ಕ್ರಿಸ್ತನ ಪ್ರೀತಿಯಿಂದ ಅಗಲೋದೇ ಇಲ್ಲ. ಯಾಕೆಂದರೆ ಕ್ರಿಸ್ತನು ನನ್ನನ್ನು ಪ್ರೀತಿಸಿದ್ದು ಬರೀ ಮಾತಿನಿಂದಲ್ಲ, ತನ್ನ ಪ್ರಾಣವನ್ನು ಕೊಟ್ಟು, ಪ್ರಾಣ ಕೊಡುವಾಗಲೇ ನನಗೋಸ್ಕರ ಆತನು ಕಷ್ಟವನ್ನು, ವೇದನೆಯನ್ನು, ಸಂಕಟವನ್ನು, ಕೊನೆಯಲ್ಲಿ ರಕ್ತವು ಕೂಡ ನನಗಾಗಿ ಸುರಿಸಿ ಆತನು ನನ್ನನ್ನು ಪ್ರೀತಿಸಿದ್ದಾನೆ. ಯಾರು ಬೇಕಾದರೂ ನಮಗೆ ಪ್ರಾಣ ಕೊಡ್ತೇನೆಂಬುದಾಗಿ ಬರ್ಬೋದು, ಆದರೆ ಪ್ರಾಣ ಕೊಡುವಷ್ಟು ಮುಂದೆ ಬರಲೇ ರೀ. ನಮಗೋಸ್ಕರ ಪ್ರಾಣ ಕೊಡಲಿಕ್ಕೂ, ನಮ್ಮನ್ನು ಪ್ರೀತಿಸಿ ಆತನು ನಮಗೋಸ್ಕರ ಹೃದಯ ಚಿತ್ತದ ಪ್ರಕಾರ ಸಮರ್ಪಿಸಿ ಕೊಡಲಿಕ್ಕೂ, ನಮ್ಮನ್ನು ಪ್ರೀತಿಸಿ ನಮಗೋಸ್ಕರವಾಗಿ ನಮ್ಮ ಬದಲಾಗಿ ಆತನು ಯಜ್ಞವಾಗಿ ತ್ಯಾಗ ಮಾಡಿದ್ದಕ್ಕೂ ಆತನ ಪ್ರೀತಿಯೇ ನಮ್ಮ ಮೇಲೆ ಒಂದು ಸಾಕ್ಷಿಯಾಗಿದೆ. ಅದರಿಂದ ಆ ಪ್ರೀತಿಯಿಂದ ನಿಮ್ಮನ್ನು ಯಾರೂ ಅಗಲಿಸೋದಿಲ್ಲ. ನೀವು ಕೂಡ ಆ ಪ್ರೀತಿಯಿಂದ ಅಗಲಿ ಹೋಗಬೇಡಿರಿ. ಕ್ರಿಸ್ತನ ಪ್ರೀತಿ ಶ್ರೇಷ್ಠವಾದುದು, ಅದರಲ್ಲಿ ನೀವು ಜೀವಿತವನ್ನು ಮುನ್ನಡೆಸಿಕೊಳ್ಳಿ. ದೇವರು ಆ ಪ್ರೀತಿಯಲ್ಲೇ ನೆಲೆಗೊಂಡು ನಿಮ್ಮನ್ನು ಮುನ್ನಡೆಸಲಿಕ್ಕೆ ದೇವರು ಸಹಾಯ ಮಾಡಲಿ. ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಕಣ್ಣುಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯೇ, ಕೇಳಲ್ಪಟ್ಟ ವಾಕ್ಯ ನಿನ್ನ ಮಕ್ಕಳ ಹೃದಯದಲ್ಲಿ ಆಳವಾಗಿ ಬೇರೂರುವಾಗಿ ಕೃಪೆ ಕೊಡು. ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ನಾವು ಕ್ರಿಸ್ತನ ಪ್ರೀತಿಯಿಂದ ಅಗಲಬಾರದು ಎಂಬುದಾಗಿರುವಂಥ ವಿಷಯದ ಕುರಿತು ನಾವು ವಾಕ್ಯದ ಮೂಲಕ ಧ್ಯಾನ ಮಾಡಿದ್ದೇವೆ. ಪೌಲನು ಎಫೆಸೀಯ ಪತ್ರಿಕೆಯಲ್ಲಿ ಹೇಳ್ತಾ ಇದ್ದೇನೆ, ಸ್ವಾಮಿ, ಕ್ರಿಸ್ತನ ಪ್ರೀತಿಯ ಅಗಲ, ಉದ್ದ, ಎತ್ತರ, ಆಳ ಎಷ್ಟೆಂಬುದಾಗಿ ತಿಳುಕೊಳ್ಳಿಕ್ಕೆ ದೇವರಿಂದ ಜ್ಞಾನವನ್ನು ಆತನು ದೇವ ಜನರಿಗಾಗಿ ಪ್ರಾರ್ಥಿಸುವುದನ್ನು ನಾವು ನೋಡ್ತೇವೆ. ಹಾಗಾದರೆ ದೇವರೇ, ನಿನ್ನ ಪ್ರೀತಿಯ ಎತ್ತರ ಎಷ್ಟೆಂಬುದಾಗಿ, ನಿನ್ನ ಪ್ರೀತಿಯ ಆಳತೆ ಎಷ್ಟೆಂಬುದಾಗಿ, ನಿನ್ನ ಪ್ರೀತಿಯ ಉದ್ದ ಎಷ್ಟೆಂಬುದಾಗಿ, ನಿನ್ನ ಪ್ರೀತಿಯ ಅಗಲ ಎಷ್ಟೆಂಬುದಾಗಿ ನಾವು ತಿಳಿದುಕೊಳ್ಳಿಕ್ಕೆ ನಮ್ಮ ಈ ಜೀವಿತದಲ್ಲಿ ನಮಗೆ ಸಹಾಯ ಮಾಡಿರಿ. ತಿಳಿದುಕೊಳ್ಳುವಾಗ ನಾವು ನಿಮ್ಮನ್ನು ಬಿಟ್ಟು ಅಗಲುವ ಒಂದು ಕ್ಷಣವೂ ಕೂಡ ನಮ್ಮ ಮನಸ್ಸಿನಲ್ಲಿ ಇರೋದೇ ಇಲ್ಲ ಸ್ವಾಮಿ. ಯಾಕೆಂದರೆ ನಿನ್ನನ್ನು ಬಿಟ್ಟು ಅಗಲಿ ಹೋಗಲಿಕ್ಕೆ ನಮಗೆ ಆಗೋದೇ ಇಲ್ಲ. ಅಷ್ಟು ಶ್ರೇಷ್ಠಕರವಾದ ಒಂದು ಪ್ರೀತಿಯನ್ನು ನೀವು ನಮಗೆ ತೋರಿಸಿದ್ದೀರಿ. ಅದರಿಂದಲೇ ನಾವು ಪ್ರಾರ್ಥಿಸ್ತೇವೆ ಅಪ್ಪ, ಆ ಪ್ರೀತಿಯಲ್ಲಿ, ಆ ಪ್ರೀತಿಯ ಆ ರುಚಿಯನ್ನು ಅನುಭವಿಸಲಿಕ್ಕೆ ತಿರುಗೊಂದಾವರ್ತಿ ನಮಗೆ ಸಹಾಯ ಮಾಡಿರಿ. ನಿನ್ನ ಪ್ರೀತಿಯ ನಿಮಿತ್ತ ಯಾರನ್ನ ಬೇಕಾದರೂ ಅಗಲಿಲಿಕ್ಕೆ ದೇವರೇ ನನಗೆ ಮನಸ್ಸು ಕೊಡಿ. ಆದರೆ ನಿನ್ನ ಪ್ರೀತಿಯಿಂದ ಅಗಲಿಸುವ ಯಾವುದೊಂದಕ್ಕೂ ನನ್ನ ಮನಸ್ಸನ್ನು ನಾನು ಬಿಟ್ಟು ಕೊಡಬಾರದು ಸ್ವಾಮಿ. ಅದು ಹಣ ಆಗಿರ್ಬೋದು, ವ್ಯಕ್ತಿಗಳಾಗಿರ್ಬೋದು, ವಸ್ತುಗಳಾಗಿರ್ಬೋದು, ಒಂದು ಮನೆ ಆಗಿರ್ಬೋದು, ಕಾರ್ ಆಗಿರ್ಬೋದು, ಯಾವುದಕ್ಕಾದರೂ ದೇವರೇ ನಿನ್ನ ಪ್ರೀತಿಯಿಂದ ಅಗಲಿಸುವ ಯಾವುದನ್ನೂ ಕೂಡ ನಾನು ನನ್ನ ಮನಸ್ಸಿಗೆ ಬಿಟ್ಟು ಕೊಡದೆ, ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ದೇವರೇ ತ್ಯಾಗ ಮಾಡಿ ನಿನ್ನನ್ನು ಪ್ರೀತಿಸಲಿಕ್ಕೆ ಅದೆಲ್ಲವನ್ನು ಬಿಟ್ಟು ನಿನ್ನ ಪ್ರೀತಿಯನ್ನು ಮಾತ್ರ ನಮ್ಮ ಹೃದಯದಲ್ಲಿ ತುಂಬಿಕೊಳ್ಳಲಿಕ್ಕೆ ನಮಗೆ ಕೃಪೆ ಕೊಡಿರಿ. ಆ ಪ್ರೀತಿಯಲ್ಲೇ ನಮ್ಮನ್ನು ನೆಲೆ ನಿಲ್ಲಿಸಿರಿ ಎಂಬುದಾಗಿ ನಿಮ್ಮಲ್ಲಿ ಕೇಳಿಕೊಳ್ತೇವೆ. ಆ ಪ್ರೀತಿಯ ನಿಮಿತ್ತ ನಿನ್ನನ್ನು ನಿರಂತರವಾಗಿ ಸ್ತುತಿಸಲಿಕ್ಕೂ, ನಿನ್ನನ್ನು ಘನಪಡಿಸಲಿಕ್ಕೂ ನಮಗೆ ಬೇಕಾದ ಒಂದು ಸಹಾಯವನ್ನು ನೀವು ಅನುಗ್ರಹಿಸಿರಿ ಎಂಬುದಾಗಿ ಕೂಡ
ಪ್ರಾರ್ಥಿಸ್ತೇವೆ. ಹಾಗೆ ನಮ್ಮ ಪ್ರಾರ್ಥನೆ ಕೇಳಿ ನಮ್ಮ ಜೀವಿತದಲ್ಲಿ ನಿನ್ನ ಪ್ರೀತಿಯ ರಸವನ್ನು ಸುರಿಸಿ ನಮ್ಮ ಜೀವಿತವನ್ನು ಆ ಪ್ರೀತಿಯಿಂದ ತುಂಬಿಸಿದ್ದಕ್ಕಾಗಿ, ನಮ್ಮ ಹೃದಯಗಳನ್ನು ನಿನ್ನ ಪ್ರೀತಿಯಿಂದ ದೇವರೇ ತುಂಬಿಸಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಪ್ರೀತಿಯನ್ನು ಬಿಟ್ಟು ಅಗಲದ ಹಾಗೆ ನಮ್ಮನ್ನು ನಿನ್ನ ಪ್ರೀತಿಯಲ್ಲಿ ನೆಲೆಗೊಳಿಸಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಘನತೆ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ದೇವರು ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ದೇವರು ಪ್ರತಿದಿನ ನಿಮ್ಮೊಂದಿಗೆ ಮಾತಾಡುವಾಗೆ ಇನ್ನೂ ಕೂಡ ಹೆಚ್ಚಾಗಿ ತನ್ನ ವಾಕ್ಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ನಮಗೂ ಕೂಡ ದೇವರು ಕೃಪೆ ಕೊಡಲಿ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡಿ, ಅದಕ್ಕೆ ಬೇಕಾದ ಸಹಾಯವನ್ನು ಕೂಡ ದೇವರು ಒದಗಿಸಿ ಕೊಡಲಿ ಎಂಬುದಾಗಿ ಕೂಡ ನೀವು ಪ್ರಾರ್ಥನೆ ಮಾಡಿ. ನಂತರವಾಗಿ ನೀವು ನಮ್ಮ ಪ್ರಾರ್ಥನೆಗಳಲ್ಲಿ, ಪ್ರತಿದಿನ ನಡೆಯುವಂಥ ಪ್ರಾರ್ಥನೆಗಳಲ್ಲಿ ಜಾಯ್ನ್ ಆಗಬೇಕಾದ್ರೆ ಕೆಳಗೆ ಕೊಟ್ಟಿರುವ ನಂಬರಲ್ಲಿ ವಾಟ್ಸಪ್ ಇದೆ, ಅದರಲ್ಲಿ ನೀವು ಲಿಂಕನ್ನು ಕೇಳಿಕೊಳ್ಳೋದಾದರೆ ನಾವು ಲಿಂಕ್ ಕಳಿಸ್ಕೊಡ್ತೇವೆ. ನಂತರ ನಿಮಗೆ ಯಾವುದಾದ್ರೂ ಪ್ರಾರ್ಥನಾ ಮನವಿಗಳಿರೋದಾದರೆ ಕೆಳಗೆ ಕೊಟ್ಟಿರುವ ನಂಬರ್ಗೆ ನೀವು ಸಂಪರ್ಕ ಮಾಡೋದಾದರೆ ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ. ನಂತರ ಕೌನ್ಸಿಲಿಂಗ್ ಬೇಕಾದಲ್ಲಿ ಅದೇ ನಂಬರ್ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ತಿಳಿಸೋದಾದರೆ ನಾವು ನಿಮಗೋಸ್ಕರ ಸಮಯವನ್ನು ಬೇರ್ಪಡಿಸಿಕೊಳ್ತೇವೆ. ಆಗ ನಿಮ್ಮ ವಿಷಯವನ್ನು ತಿಳಿದು ಪ್ರಾರ್ಥನೆ ಮಾಡಿ ಅದಕ್ಕೆ ದೇವರ ವಾಕ್ಯದ ಮೂಲಕ ಸರಿಯಾದ ಒಂದು ಆಲೋಚನೆಯನ್ನು ಕೊಡಲಿಕ್ಕೆ ನಾವು ಕೂಡ ಸಿದ್ಧವಾಗಿರ್ತೇವೆ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಈ ವಾಕ್ಯಗಳು ನಿಮಗೆ ತಿಳಿದಿರುವ ಅನೇಕರಿಗೆ ಶೇರ್ ಮಾಡಿ, ಅವರು ಕೂಡ ಕ್ರಿಸ್ತನ ಪ್ರೀತಿಯಲ್ಲಿ ನೆಲೆ ನಿಂತು ಕ್ರಿಸ್ತನ ಪ್ರೀತಿಯಲ್ಲಿ ಅಗಲದ ಹಾಗೆ ಅವರ ಜೀವಿತವನ್ನು ಕಟ್ಟಿಕೊಳ್ಳಲಿ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಪ್ರೈಸ್ ದ ಲಾರ್ಡ್. ಆಮೇನ್. ಮೊದಲನೇ ಬಾರಿ ವೀಕ್ಷಿಸುತ್ತಿರುವುದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ.